ಚೌಳಿ ಗ್ರಾಮದ ಹಜರತ್ ಮೆಹಬೂಬ್ ಸುಬಾನಿ ದರ್ಗಾದ ಸಂದಲ್ ಮತ್ತು 213ನೇ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದು, ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ ಚೌಳಿ ಮತ್ತು ನೌಬಾದ್ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಸತ್ಕಾರ ಮಾಡಲಾಯಿತು. ನೌಬಾದ್ನ ಬಸವೇಶ್ವರ ವೃತ್ತದ ಬಳಿ ಕ್ರೇನ್ ಮೂಲಕ ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ ಬೃಹತ್ ಹೂವಿನ ಮಾರ್ಪಣೆ ಮಾಡಿ ಅಭಿಮಾನ ವ್ಯಕ್ತಪಡಿಸಿದ್ರು. ಹೂ ಮಳೆ ಸುರಿಸಿದ್ರು. ನೌಬಾದ್ನ ಚೌಳಿ ಕಮಾನ್ನಿಂದ ಚೌಳಿ ಗ್ರಾಮದ ದರ್ಗಾವರೆಗೂ ತೆರೆದ ಜಿಪ್ಸಿಯಲ್ಲಿ ಅದ್ದೂರಿ ಮೆರವಣಿಗೆಯುದ್ದಕ್ಕೂ ಪಟಾಕಿ ಸಿಡಿಸುವುದು, ಬ್ಯಾಂಡ್ ಟಮಟೆ ಬಾರಿಸುವ ಮೂಲಕ ಅವರಿಗೆ ಸತ್ಕರಿಸಿದರು. ಬಳಿಕ ಮಲ್ಲಿಕಾರ್ಜುನ ಅಪ್ಪಾಜಿ ಸೇರಿದಂತೆ ಇನ್ನಿತರರು ಹಜರತ್ ಮೆಹಬೂಬ್ ಸುಬಾನಿ ಅವರ ಆಶೀರ್ವಾದ ಪಡೆದುಕೊಂಡರು. ದರ್ಗಾದಲ್ಲಿ ವಿಶೇಷ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಶಶಿಕುಮಾರ್ ಎಸ್, ಪೊಲೀಸ್ ಪಾಟೀಲ್ ಚೌಳಿ, ಗುಂಡು ರೆಡ್ಡಿ, ವಿಜಯಕುಮಾರ್ ಹೆಗ್ಗೆ, ಮಲ್ಲಿಕ್ ಮಡಿಗೆ, ವೀರಶೆಟ್ಟಿ ಪಾಟೀಲ್ ಭಂಗೂರೆ ಸೇರಿದಂತೆ ಇನ್ನಿತರರು ಇದ್ದರು. ನೀವು ಗಲಾಟೆ ಮಾಡಿದ್ರೆ ಶೋಭೆ ಇಲ್ಲ. ಈ ಕಾರ್ಯಕ್ರಮ ಒಂದು ಉದ್ದೇಶಿಸಿ ಒಂದೆರಡು ಗ್ರಾಮದ ಮೆಹಬೂಬ್ ಸುಬಾನಿ ದರ್ಗಾ ಜಾತ್ರೆ ಅಂಗವಾಗಿ 243ನೇ ಜಾತ್ರೆ ಅಂಗವಾಗಿ 213ನೇ ಜಾತ್ರೆಯ ಅಂಗವಾಗಿ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಮಲ್ಲಿಕಾರ್ಜುನ ಮುತ್ತಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ. ಇಲ್ಲಿ ಯಾರು ಗೊಂದಲ ಬಿಡಬೇಡ, ದೃಷ್ಟಿ ನಿಮ್ ಕಡೆ ಬಿಟ್ಟರೆ ಸಾಕು. ಅವ್ರೇನು ಮುತ್ತಿನ ದರ್ಶನ ತಗೋಬೇಕಂತ ಏನು ಅವಶ್ಯಕತೆ ಇಲ್ಲ. ನೀವು ಮನಸ್ಸನ್ನ ನೆನೆಸ್ಕೊಂಡು ಕುಂತಲ್ಲೇ ನೀವು ಬೇಡಿದಾಯ್ತದ. ಯಾವುದು ಕಷ್ಟ ನಿಮ್ದೇನೇ ತಕಲೀಫ್ ಇದ್ರು ದರ್ಗಾ ಮೆಹಬೂಬ್ ಸುಬಾನಿ ನಿಮ್ಮ ಆಶೀರ್ವಾದ ಇರ್ತದ, ಮಲ್ಲಿಕಾರ್ಜುನ ಮುತ್ತರದು ನಿಮ್ಮ ಆಶೀರ್ವಾದ ಇರ್ತದ. ಸದಾ ನಿಮ್ಮ ದೇವರು ಶ್ರೀರಕ್ಷೆ ಕಾಪಾಡಲಿ ಚೌಳಿ ಭಕ್ತಾದಿಗಳಿಗೆ, ಆಮೇಲೆ ಮಲ್ಲಿಕಾರ್ಜುನ ಮುತ್ತರ ಭಕ್ತಾದಿಗಳಿಗೆ ಅಂತ ಹೇಳಿ ನಾನು 2 ಮಾತು ತಿಂದ. ಇವತ್ತ ಶುಭ ಸಂಜೆ ಹೊತ್ತಿನಲ್ಲಿ ಈ ಭಾಗದ ಚೌಳಿ ಗ್ರಾಮದಲ್ಲಿ ಮೆಹಬೂಬ್ ಸುಬಾನಿ ಹಜರತ್ ದರ್ಗಾ 213ನೇ ಜಾತ್ರೆ ಮಹೋತ್ಸವವಾಗಿ ಇವತ್ತ ಈ ಭಾಗದ ಸುತ್ತಮುತ್ತ ಹಳ್ಳಿ ಜನರು, ಇದೇ ಊರ ಜನರು ನಾವು ಯಾವುದೋ ಒಂದು ಪುಣ್ಯ ಮಾಡಿದೆವು ಅಂತ ಇವತ್ತ ನಮ್ಮ ಊರಿಗೆ
ಇವತ್ತು ನಡೆದಾಡ ದೇವರು ಮಲ್ಲಿಕಾರ್ಜುನ ಮುತ್ತೆ ಅವ್ರದ್ದು ಇಡೀ ಇವತ್ತು ಸುಮಾರು ಇಲ್ಲ ಅಂದ್ರೆ ಇವತ್ತೊಂದು 10,000 ಜನ ಅವ್ರಿಗೆ ಎಲ್ಲರಿಗೆ ಆಶೀರ್ವಾದ ಮಾಡ್ಯಾರ. ನಮ್ದೆಲ್ಲ ಸೌಭಾಗ್ಯ ಬಂಧುಗಳು. ಇವತ್ತು ಈ ಹಿಂದೆ ನಮ್ಮ ಗ್ರಾಮದ ಈ ಸಂದಲ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ಗೌಡ್ರೆ ಈ ಸದ್ಯ ಸಂದಲ್ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಮುತ್ತು ಅವರಿಗೆ ಯಾವುದೇ ಕಾರಣಕ್ಕೆ ಆಹ್ವಾನ ಮಾಡಿ ಕಳಿಸೋ ಪ್ರಯತ್ನ ಮಾಡ್ಬೇಕಂತ ಹೇಳೋರು. ನಾವೊಂದು ನಮ್ಮ ಸೌಭಾಗ್ಯ ನಮ್ಮ ಭಾಗ್ಯ ಅವ್ರಿತ್ತು ಅಂದ್ರೆ ಈ ಗ್ರಾಮಕ್ಕೆ ನಾವು ಕೂಡ ಹೋಗಿ ಗ್ರಾಮದಲ್ಲೂ ಕೂಡ ಹೋಗಿ ಒಂದ್ಸತಿ ಒಂದು ವಾರ ಹಿಂದ್ಗಡೆ ಅಪ್ಪರಿಗೆ ಹೋಗಿ ಆಹ್ವಾನ ಮಾಡಿದ್ರು. ಅವ್ರು ಸಡನ್ಲಿಸಿ ಆಯ್ತ್ರಿಯಪ್ಪ ನಾವು ಬರ್ತೇವೆ ಅಂತ ಹೇಳಿದ್ರು. ಅದು ನಮ್ಗೆ ಬಹಳ ಖುಷಿ ಆಯ್ತು. ಇವತ್ತ ಇಲ್ಲೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮ, ತಾಯಿಂದರು, ಹಿರಿಯರು ಎಲ್ಲರೂ ಇಲ್ಲಿ ಸೇರಿ ಇವತ್ತ ನಡೆದಾಡ ದೇವ್ರದು ಹಾಗೂ ಮೈಬೂಬ್ ಸುಬಾನಿದು ಎರಡೂ ಕೂಡ ಇವತ್ತು ಆಶೀರ್ವಾದ ತಗೊಂಡ್ರಿ. ಯಾಕಂದ್ರ ಒಂದು ಈ ಮೈಬೂಬ್ ಸುಬಾನಿ ದರ್ಗಾ ಮತ್ತು ಶಾಪುರ್ನಲ್ಲಿ ಮೋಹನ್ ರಾಜ ಅಂತ ಒಂದು ಗ್ರಾಮದ, ಆ ಗ್ರಾಮದಲ್ಲಿ ಅವರೇ ಆಶ್ರಮದಾಗ ಒಂದು ದರ್ಗಾ ಅದ. ಇವತ್ತು ಆ ದರ್ಗದಾಗ ನೋಡಿದ್ರ ದಿನನಿತ್ಯ ಸಾವಿರಾರು ಜನ ಎಲ್ಲ ಕಡೆಯಿಂದ ಹೆಚ್ಚು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ನಿತ್ಯ ಅವ್ರ ದರ್ಗದಾಗ ಅವ್ರ ಆಶ್ರಮದಾಗ ಅನ್ನ ದೋಸವು ದಿನಾಲು ಬೆಳಗ್ಗೆ ಅಂದ್ರೆ ಸಾವಿರಾರು ಜನ ಸಂಖ್ಯೆ ಇವತ್ತು ದರ್ಶನ ಕೊಡ್ತಾರೆ. ಯಾಕಂದ್ರ ಇವತ್ತ ಇಡೀ ಕರ್ನಾಟಕ ರಾಜ್ಯ ಅಲ್ಲ, ತೆಲಂಗಾಣ, ಮಹಾರಾಷ್ಟ್ರ ಅವ್ರು ಇವತ್ತ ನಮ್ಮ ಸರ್ಕಾರದ ನಮ್ಮ ಸೌಭಾಗ್ಯ. ಈಗಾಗಲೇ ನಮ್ಮ ಗುಂಡನವರು ಹಾಗೂ ಇದೇ ನಮ್ಮ ಗ್ರಾಮದ ಮಗಳಪ್ಪ ಮಾಳಿಗೆಯವರು ಹಾಗೂ ಸೂರ್ಯಕಾಂತ್ ಚೊಂಡಿ ಅವರು, ನಮ್ಮ ದೇವಿದಾಸ್ ಅವರು, ರಾಜಶೇಖರ್ ಅವರು, ನಮ್ಮ ಶಿವ ಪಾಟೀಲ್ ಅವರು ಹಾಗೂ ಗುರು ಪಾಟೀಲ್ ಅವರು, ನಮ್ದು ಈ ಸಮಿತಿ ಅಧ್ಯಕ್ಷ ಶಾಂತಕುಮಾರ್ ಗುಡ್ನೂರವರು, ಮತ್ತ ನಮ್ದೇ ನಮ್ಮ ಸಾಲಾದ್ರ ನಮ್ಮ ಭೌಜಿ ಅಂತಾರವ್ರು ವಿನೋದ್ ಪಾಟೀಲ್ ಅಂತೇಳಿ ಈ ಗ್ರಾಮದ ಹಿಂದೆ ಅವರಿಗೆ ಅಪ್ಪಾಜಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿ ಮಾಡಿ ಕಳಿಸಿದವ್ರಿಗೆ. ಮತ್ತೆ ಮುಂದೆ ನಿಮ್ಮ ಆಸೆ ಅಂತಂದ್ರ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಜನರ ಸೇವೆ ಮಾಡಕ್ಕೆ ತಾವು ಆಸೆ ಮಾಡ್ಬೇಕಂತೇಳಿ ಇವತ್ತ ತಾವೆಲ್ಲರೂ ಕಲಿಸಿ ಇವತ್ತ ನಮ್ಮನ್ನು ಕೂಡ ಮಾತಾಡಕ್ಕೆ ಅವಕಾಶ ಕೊಟ್ರಿ. ಮೊಟ್ಟ ಮೊದಲು ನನ್ನ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದ ನನ್ನ ಮಾತು. ನೌಬಾದ್ ಗ್ರಾಮದ ಸಂತೋಷ್ ಬಂಗೂರವರು ಹಾಗೂ ವಿಜಯ್ ಕುಮಾರ್ ಹೆಗ್ಡೆ ಅವರು, ಇವರನ್ನು ಕೂಡ ನಮ್ಮ ಗ್ರಾಮದ ಪರವಾಗಿ ನಮ್ಮ ದರ್ಗದ ಪರವಾಗಿ ಒಂದು ಶಾಲು ಹಚ್ಚಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ಹಾಗೂ ಇವತ್ತು ಸದಾ ನಮ್ಮ ಗುಂಡನವರ ಜೊತೆ ಹಾಗೂ ಅಪ್ಪರ ಜೊತೆ ಬೀದರ್ ಬರ್ಬೇಕಾದ್ರೆ ಫಸ್ಟ್ ಮಲ್ಲಿಕನ್ ಫೋನ್ ಬರ್ತದೆ. ಒಂದು ವೇಳೆ ಮಲ್ಲಿಕನ ಎಲ್ಲಿದಪ್ಪ ನಾನು ನಿಮ್ಮ ಭಾವ ಹೊಂದಿಲ್ಲ ಅಂತ ಅವರಿಗೂ ಕೂಡ ನಮ್ಮ ದರ್ಗದ ಪರವಾಗಿ ಒಂದು ಶಾಲು ಸನ್ಮಾನ ಮಾಡ್ಬೇಕಂತೇಳಿ